ಸರ್ ತಂದವ್ರೆ, ಯಾರು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ ಮಾಡ್ಲಿ. ಅವರು ಮಿಸ್ಟೇಕ್ ಆಗಿರೋದ್ರೆ ಹೊಸಬ್ರ ಅಧ್ಯಕ್ಷರು ಮಾತಾಡ್ಕೊಳ್ಳಿ. ಅಧ್ಯಕ್ಷರೇ, ಒಂದೇ ಡೇಟ್ಗೆ ಮಾಡಿರೋದು ಇದೆಲ್ಲ. ವಿಚಾರ ಮಾತಾಡ್ರಿ, ವೈಯಕ್ತಿಕವಾಗಿ ಯಾರು ಉದ್ದೇಶ ಪೂರ್ತಿ ಮಾಡ್ತಾವೆ. ವೈಯಕ್ತಿಕ ತಗೊಂಡ್ಬಾರ್ದು, ಏನಾಯ್ತು ದಾಖಲೆ ಕೊಟ್ಟು ಮಾತಾಡ್ಲಿ. ಈಗ ವೈಯಕ್ತಿಕ ಯಾರು ಮಾತಾಡೋದು ಈಗ ನೋಡಿ, ಇಲ್ಲಿ ನೀವೇ ಈಗೆಲ್ಲ ನೀವು ಹಿರಿಯ ಸದಸ್ಯರುಗಳಿದ್ದೀರಿ. ಕೆಲವು ಸಲ 5 ಸಲ 6 ಸಲ 3 ಸಲ ಅಧ್ಯಕ್ಷಗಳಾಗಿರೋರು ಇಲ್ಲಿ ಕೊಡ್ತೀರಿ ಅಲ್ಲೇನಪ್ಪ. ಈಗ ನೀವೇ ಬಡ್ಜೆಟ್ ಅನ್ನ ಇವತ್ತು ಘೋಷಣೆ ಮಾಡಬೇಕು ಅಂತೇಳಿ ಆಕ್ಚುಲಿ ಕಳೆದ ತಿಂಗಳು 31 ಮುಂಚೆನೆ ಆಗ್ಬೇಕು. ಇಡೀ ರಾಜ್ಯದ ಎಲ್ಲ ನಗರಸಭೆಗಳಲ್ಲಿ ಆಗೋಗಿದೆ. ಇದು ತಡ ಆಗಿದೆ. ನೀವು ಇಲ್ಲಿ ಪಾಸ್ ಮಾಡೋವರೆಗೂ ಕೂಡ ನೀವು ದಿನನಿತ್ಯ ಚರಂಡಿ ಯಾರು ಶುಚಿ ಮಾಡ್ತಾರೆ ಪೌರ ಕಾರ್ಮಿಕರಿಗೂ ಕೂಡ ₹1 ಕೊಡಕ್ಕಾಗಲ್ಲ. ಇದು ನೀವೇನಾದ್ರೂ ಮುಂದಕ್ಕೆ ಹಾಕಿದ್ರೆ ಮತ್ತೆ ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ವಾರ್ಷಿಕ ಸಾಮಾನ್ಯವಾಗಿರ್ತಕ್ಕಂಥ ಆಯವ್ಯಯ ಅಂದ್ರೆ ಬಡ್ಜೆಟ್. ಇದರ ದಿವಸನೇ ನೀವು ಹರಾಜಿಗೆ ಇಟ್ಕೊಂಡಿದ್ದು ಅದು ಸರಿಯಲ್ಲ. ಅದು ಅಧ್ಯಕ್ಷರು ಗಮನಿಸಬೇಕಾಗಿತ್ತು, ಕಮಿಷನರು ಕೂಡ ಗಮನಿಸಬೇಕಾಗಿತ್ತು. ಯಾಕೆಂದ್ರೆ ಅವ್ರು ಹೇಳಿದ್ದು ನಾನು ಒಪ್ತೀನಿ. ವೆಂಕಟೇಶ್ ಮೂರ್ತಿ ಅವರು ಹೇಳಿದ್ದು 120 ಅಂಗಡಿಗಳು ಹರಾಜು ಹಾಕ್ಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ ಟೈಮ್. 99 ಮಳಿಗೆಗಳನ್ನ ನೀವು ಹರಾಜು ಹಾಕ್ಬೇಕಂದ್ರೆ ಕನಿಷ್ಠ ನಿಮ್ಗೊಂದು ಎಷ್ಟೇ ಬೇಗ ಮಾಡಿದ್ರು ಒಂದು 3-4 ಅವರ್ಸ್ ಬೇಡವಾ? ಅರ್ಧ ದಿವಸ ಬೇಕು, 1 ದಿವಸ ಬೇಕು. ಅದನ್ನ ಸೆಪರೇಟ್ ಆಗಿ ಮಾಡಿ. ಕಮಿಷನರ್ ಅವರೇ ಯಾಕೆ ಎಲ್ಲದಕ್ಕೂ ಏನು ಸುಮ್ಮನೆ ಇರಲ್ಲ ಅವಾಗಿಂದ ಚಂದ್ರು